ನನ್ನ ಪರ್ಮಿಷನ್ ಹೇಳ್ದಿರಾ ಹೇಗ್ರಿ ಲವ್ ಮಾಡ್ತೀರಾ ನನ್ನ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೀವು ನನ್ನ ಲವ್ ಮಾಡ್ತಿಲ್ಲ ಅಂತ. ಕಳ್ಳ ನೀವು. ನನಗೆ ಗೊತ್ತಾಗದ ಹಾಗೆ ನನ್ನ ಮನಸ್ಸು ಕದ್ದಿದ್ದೀರಾ. ಹೌದು, ದೊಡ್ಡ ಕಳ್ಳನೇ ನಾನು. ನಿಮ್ಮ ಹಾರ್ಟ್ನ ಕದ್ದು ನನ್ನ ಹಾರ್ಟಲ್ಲಿ ಸೇಫಾಗಿ ಇಟ್ಕೊಂಡಿದ್ದೀನಿ. ನೀವು ನನ್ನ ಹಾರ್ಟ್ನ ಕದ್ದಿರ್ಬೋದು, ಆದರೆ ನಮ್ಮ ಆರತಿ ಅಮ್ಮ ನಿಮ್ಮನ್ನು ನೋಡಿ ನೋ ಅಂತ ಹೇಳಿಬಿಟ್ರೆ ನನ್ನ ಹಾರ್ಟ್ನ ನೀವು ವಾಪಸ್ ಕೊಡಲೇಬೇಕಾಗುತ್ತೆ. ಒಂದು ವೇಳೆ ವಾಪಸ್ ಕೊಡೋಕ್ಕಾಗಲಿಲ್ಲ ಅಂದರೆ? ನಂಗೆ ಗೊತ್ತು ನೀವು ಹಾಗೆಲ್ಲ ಮಾಡಲ್ಲ. ಯು ಆರ್ ಅ ಜೆಂಟಲ್ಮ್ಯಾನ್. ಆದರೂ ಇದು ಚೀಟಿಂಗ್ ಕಣ್ರಿ. ನಿಮಗೆ ನಿಮ್ಮ ಆರ್ತಿ ಟೀಚರ್ ಸಿಗೋದಕ್ಕೆ ಮುಂಚೆಯಿಂದ ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ. ಈಗ ನಿಮ್ಗೆ ಆರ್ತಿ ಟೀಚರ್ ಸಿಕ್ಕಿದ್ರು ಅಂತ ನನ್ನ ದೂರ ಮಾಡ್ತಿದ್ದೀರಾ? ಈ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಫ್ಯಾಮಿಲಿ ಕೋರ್ಟ್ ಅಂತ ಒಂದಿದೆ, ಅದೇ ಥರ ಲವ್ವರ್ಸ್ ಕೋರ್ಟ್ ಅಂತ ಇರಬೇಕಿತ್ತು. ಅವಾಗ ನಾನು ನಿಮ್ಮ ಮೇಲೆ ಆ ಆರ್ತಿ ಟೀಚರ್ ಮೇಲೆ ಇಬ್ಬರ ಮೇಲೂ ಕೇಸ್ ಹಾಕ್ತಿದ್ದೆ. ನಾನು ನಿಮಗೆ ಹೇಳಿದ್ನಲ್ಲ, ಆರತಿ ಅವರು ನನಗೆ ಬರೀ ಟೀಚರ್ ಅಲ್ಲ, ಅದಕ್ಕಿಂತ ಹೆಚ್ಚು ಅವರು ಅಂದರೆ ನನಗೆ ಪ್ರಾಣ. ಅವರು ನನ್ನ ಹೆತ್ತ ತಾಯಿ ಅಲ್ಲ, ಆದರೆ ಅವರು ಅದಕ್ಕಿಂತ ಹೆಚ್ಚು. ನನ್ನ ಡ್ಯಾಡಿ, ನನ್ನ ಅಜ್ಜಿ, ನನ್ನ ತಮ್ಮ ಎಲ್ರಿಗಿಂತ ಹೆಚ್ಚವರು. ಇಷ್ಟು ದಿವಸ ಅವ್ರು ಸಿಗ್ಲಿ ಅಂತ ದಿನಾ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೆ. ಈಗ ಅವ್ರು ಸಿಕ್ಕಿದ್ದಾರೆ. ಅದಕ್ಕೆ ಇನ್ನು ಮುಂದೆ ನಾನು ಅವ್ರು ಹೇಳ್ದಾಗೆ ಕೇಳ್ತೀನಿ. ಅಂದರೆ ನೀವು ನನ್ನ ಇಷ್ಟಪಡಲೇ ಇಲ್ವಾ? ನಾನು ನಿಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ಅದು ಸುಳ್ಳಾಗುತ್ತೆ. ನೀವು ಅಂದರೆ ನನಗೆ ತುಂಬ ತುಂಬ ಇಷ್ಟ. ಆದರೆ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಆರತಿ ಅಮ್ಮನ ಇಷ್ಟಪಡ್ತೀನಿ. ಅದಕ್ಕೆ ಆರತಿ ಅಮ್ಮ ಹೇಗೆ ಹೇಳ್ತಾರೋ ನಾನು ಹಾಗೆ ಕೇಳೋದು. ಇವಳು ಮಾತಿಗೂ ಆರ್ತಿ ಟೀಚರ್ನ ನೆನಪು ಮಾಡ್ಕೊಳ್ಳೋದು ನೋಡಿದ್ರೆ ಆ MLA ಸೂರ್ಯ ಅವ್ರಿಗೂ ಈ ಆರ್ತಿ ಟೀಚರ್ಗೂ ಖಂಡಿತ ಏನೋ ಸಂಬಂಧ ಇದೆ. ಸಾಕ್ಷಿಯವರೇ, ನೀವು ನಿಮ್ಮ ಆರ್ತಿ ಟೀಚರ್ನ ಎಷ್ಟು ಇಷ್ಟಪಡ್ತೀರೋ ನಾನು ನಿಮ್ಮನ್ನು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ. ಆರ್ತಿ ಟೀಚರ್ ನನ್ನ ಓಕೆ ಮಾಡಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ ಮಾಡ್ತೀನಿ. ಏನಿಲ್ಲ, ತುಂಬ ಸಿಂಪಲ್. ನೀವು ನಮ್ಮ ಆರತಿ ಅಮ್ಮನ ದೃಷ್ಟಿನಲ್ಲಿ ಒಳ್ಳೆ ವ್ಯಕ್ತಿ ಅನಿಸ್ಕೋಬೇಕು. ಹಾಗನ್ನಿಸ್ಕೊಂಡ್ರೆ ನಾನು ನೀವು ನಿಮ್ಮನ್ನ ನನ್ನನ್ನ ಏನಿಲ್ಲ ಬರ್ಲಾ? ರೀ ಸಾಕ್ಷಿಯವರೇ, ರೀ ಆರ್ತಿ ಟೀಚರೇ ನನ್ನ ಹತ್ರ ಬಂದು
ಸಾಕ್ಷಿನ ನೀನೇ ಮದುವೆ ಮಾಡ್ಕೋಬೇಕಪ್ಪ ಅಂತ ಕೇಳ್ಕೋಬೇಕು. ಹಾಗೆ ಮಾಡ್ತೀನಿ. ಸಾಕ್ಷಿ, ಏನಿಲ್ಲ ಕೆಲಸ, ಔಟ್. ಹಲೋ, ಯಾರು? ಸರ್ ನಾನು ಆರ್ಯ ಮಾತಾಡ್ತಿರೋದು. ಸರ್ ನಿಮ್ಮನೇಲೆ ಫೋನ್ ಮರ್ತು ಬಂದೆ, ಅದಕ್ಕೆ ಕಾಲ್ ಮಾಡಿದೆ ಸರ್. ಏನ್ರಿ, ನಿಮ್ಮ ಫೋನ್ನ ಭದ್ರವಾಗಿ ಇಟ್ಕೊಳಕ್ಕಾಗಲ್ವಾ? ಇನ್ನು ನಿಮ್ಮ ಕಟ್ಕೊಳ್ಳೋ ಹೆಂಡ್ತಿನ ಹೇಗ್ರಿ ಕಾಪಾಡ್ತೀರಾ? ಮಾತಾಡ್ರಿ. ಸರ್ ಅದು ಟೆನ್ಷನಲ್ಲಿ ಮರ್ತ್ಬಿಟ್ಟೆ ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಟೆನ್ಷನ್ ಆದರೆ ಮದುವೆ ಆದಮೇಲೆ ಅಷ್ಟೇ ಕತೆ. ಸಾರಿ ಸರ್, ಮನೆಗೆ ಬಂದು ತಗೊಳ್ತೀನಿ. ನೀವು ಇವಾಗ ಎಲ್ಲರೂ ಇದ್ದೀರಾ? ಸರ್ ನಾನು ಆಫೀಸ್ಗೆ ಹೋಗೋ ದಾರಿಯಲ್ಲಿದ್ದೀನಿ ಸರ್. ನೀವು ಅಲ್ಲೇ ಇರಿ, ಅಲ್ಲೇ ಬರ್ತಾ ಇದ್ದೀನಿ. ಸರಿ ಸರ್, ನಾನು GK ಸರ್ಕಲ್ ಹತ್ರ ಇದ್ದೀನಿ. ಹಾಂ, ಥ್ಯಾಂಕ್ ಯು ಸರ್. ಅರ್ಪಿತಾ, ಡ್ರೈವರಿಗೆ ಗಾಡಿ ತೆಗಿ ಹೇಳು. ಹಾಂ. ಸೂರ್ಯ, ಒಂದು ನಿಮಿಷ. ಏನಮ್ಮ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ಏನು ವಿಷಯ? ಆರ್ಯ ಆ ಹುಡುಗನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಆ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿದೆ ಅನ್ಕೊಣೋ. ಯಾಕಮ್ಮ, ಮತ್ತೇನಾಯ್ತು? ಆರ್ಯ ಕಮಿಷನರ್ ಮನೆಗೆ ಹೋಗಿದ್ದಾನೆ ಕೆಲಸಕ್ಕೆ ರಾಜೀನಾಮೆ ಕೊಡೋಕ್ಕೆ ಅಂತ. ರಾಜೀನಾಮೆ ಕೊಡೋಕೆ ಹೋಗಿದ್ದಾನ? ಯಾರು ಹೇಳಿದ್ದು? ನಾನೇ ಹೇಳಿದ್ದು ಸರ್. ಬೆಳಿಗ್ಗೆ ಅವನು ಹೊರಡುವಾಗ ನನಗೆ ಯಾಕೆ ಹೇಳಿಲ್ಲ? ಅದು ನಿಮ್ಮ ಹತ್ರ ಹೇಳಬಾರ್ದು ಅಂತ ಗದ್ರ ಹೇಳಿದ್ದ, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಕೆಲಸಕ್ಕೆ ಸೇರಿ ಇನ್ನೂ ತಿಂಗಳಾಗಿಲ್ಲ, ಆಗಲೇ ರಾಜೀನಾಮೆ ಕೊಡೋಕೆ ಹೋಗ್ಬಿಟ್ಟು ಅವನು. ಇಷ್ಟೊಂದು ಶಾರ್ಟ್ ಟೆಂಪರ್ ಆಗಿದ್ರೆ ಲೈಫ್ನ ಹೇಗೆ ಫೇಸ್ ಮಾಡ್ತಾನೋ? ಮುಟ್ಟಿದ್ದೆಲ್ಲ ಸಕ್ಸಸ್ ಆಗ್ಬಿಡ್ಬೇಕು. ಇಲ್ಲ ಅಂದರೆ ಕೆಟ್ಟ ನಿರ್ಧಾರ ತಗೊಂಡು ಕೋಪ ಮಾಡಿಕೊಂಡು ಯಾರ ಥರನೂ ಜಗಳ ಮಾಡ್ಕೊಂಬಿಡೋದು. ಮುಂಚೆಯಿಂದನೂ ಹೀಗೆ ದೊಡ್ಡವನು ಆದಮೇಲೆ ಸರಿಯಾಗ್ಬೋದು ಅಂತ ಅಂದ್ಕೊಂಡೆ. ಬಟ್ ನೋ, ಹುಟ್ಟು ಗುಣ ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಡಿಸ್ಕಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವನು. ಅರ್ಪಿತಾನ ಕೇಳಿದ್ದಾನೆ, ತಂದಕ್ಕಿಂತ ಜಾಸ್ತಿ ಆಗ್ಬಿಟ್ಲ ಅವನಿಗೆ. ಟ್ರೈನಿಂಗ್ ಟೈಮಲ್ಲೂ ಹೀಗೆ ಅಮ್ಮ, ನನಗೆ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು. ಕಮಿಷನರ್ ನನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಕಮಿಷನರ್ಗೆ ನೀನೇ ಒಂದು ಮಾತು ಹೇಳಪ್ಪ, ಇಲ್ಲದೆ ಇದ್ರೆ ಕೆಲಸ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಇಲ್ಲಮ್ಮ, ನಾನು ಹೇಳಲ್ಲ. ಎಷ್ಟು ದಿನ ಅಂತ ಅವನಿಗೆ ಪ್ರೊಟೆಕ್ಟ್ ಮಾಡಲಿ? ತಂದೆ ಮಾತಿಗೆ ಗೌರವ ಕೊಡಲ್ಲ ಅಂತಾನೆ. ನನ್ನ ರೂಮಲ್ಲಿ ಇದ್ದ ಆರತಿ ಅವ್ರ ಫೋಟೋನ ಹೆತ್ತ ತಾಯಿ ಅಂತಲೂ ನೋಡಿದೆ, ತಗೊಂಡೋಗಿ ಸ್ಟೋರ್ ರೂಮಲ್ಲಿ ಬಿಸಾಕಿದ್ದಾನೆ. ಆರತಿ ಅವರು ಇದೇ ಊರಲ್ಲಿ ಇದ್ದಾರೆ, ಅವ್ರನ್ನ ಮನೆ ಕರ್ಕೊಂಡ್ಬರ್ಬೇಕು ಅಂತಿದ್ದೀನಿ. ಎಲ್ಲಿ ಇವ್ರು ಅಪ್ಸೆಟ್ ಆಗ್ಬಿಡ್ತಾನಂತ ಯೋಚನೆ ಮಾಡುವಾಗಿದೆ. ಅಂದರೆ ಆರತಿ ಅವ್ರು ಇರೋ ಜಾಗ ಇವ್ರಿಗೆ ಗೊತ್ತಾ? ಇಷ್ಟು ದಿವಸ ಈ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ರು. ಅವ್ನು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಇನ್ಮೇಲೆ ನಾನು ಅವನ ವಿಷಯಕ್ಕೆ ತಲೆ ಹಾಕಲ್ಲ. ಹೋಗ್ಲಿ ಬಿಡು ಸೂರ್ಯ, ಆರ್ಯಂಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಥರ ಈ ಆರ್ತಿ ಮತ್ತೆ ಮನೆಗೆ ಬರ್ತಿದ್ದಾಳಲ್ಲ, ಏನು ಮಾಡೋದು? ಇವಳು ಮತ್ತೆ ಇಲ್ಲಿಗೆ ಬರೋದನ್ನ ಹೇಗಾದರೂ ಮಾಡಿ ತಡಿಲೇಬೇಕು. ಲೇ, ಆರ್ಯನ್ ಅಜ್ಜಿ ಕಾಲ್ ಮಾಡ್ತಾ ಇದ್ದಾರೆ. ಅವ್ರ ಅಜ್ಜಿ ನಿಂಗೆ ಕಾಲ್ ಮಾಡ್ತಿದ್ದಾರೆ. ನಂದು ಆರ್ಯನ್ ಲವ್ ವಿಷಯ ಹೇಳ್ಬಿಡ್ಲಾ? ಅವ್ರ ಹತ್ರ ನೀನೇನ್ ಮಾತಾಡ್ತೀಯ? ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ.
ಹಲೋ, ಹಾಯ್ ಅಜ್ಜಿ. ಇದೇನಿದು ಆರ್ಯನ್ ಫೋನಲ್ಲಿ ಹುಡುಗಿ ವಾಯ್ಸು? ಹಲೋ, ಇದು ಆರ್ಯನ್ ನಂಬರ್ ಅಲ್ವಾ? 100% ಕರೆಕ್ಟ್ ಅಜ್ಜಿ. ಇದು ಆರಿಂದೇ ಫೋನು, ಡೌಟೇ ಬೇಡ. ಯಾರಮ್ಮ ನೀನು? ನೀನ್ ಯಾಕೆ ನನ್ನ ಮೊಮ್ಮಗನ ಫೋನ್ ಇಟ್ಕೊಂಡಿದ್ಯಾ? ಅವನು ನನ್ನ ಹಾರ್ಟೇ ಇಟ್ಕೊಂಡಿದ್ದಾನೆ. ಅಟ್ಲೀಸ್ಟ್ ನಾನೊಂದು ಫೋನು ಇಟ್ಕೋಬಾರ್ದಾ? ಯಾರು ನೀನು? ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ವಾ ಅಜ್ಜಿ? ನಾನು ನಿಮ್ಮ ಮೊಮ್ಮಗನ ಪ್ರೇಯಸಿ, ಅಂದ್ರೆ ಆರ್ಯನ್ ಲವರು, ಅನುಷಾ ಅಂತ. ನೀನು ನಮ್ಮ ಆರ್ಯನ್ ಲವ್ ಮಾಡ್ತಾ ಇದೀಯಾ? ಹೌದಜ್ಜಿ, ನಾನು ನಿನ್ನನ್ನೇ ಲವ್ ಮಾಡ್ತಿರೋದು. ಮದ್ವೆ ಅಂತ ಆದ್ರೆ ನಿನ್ನನ್ನೇ ಮದ್ವೆ ಆಗೋದು. ಇದು ನಮ್ಮ ಅಜ್ಜಿ ಮೇಲೆ ಆಣೆ ಅಂತ ಹೇಳ್ದ. ಹೌದಾ? ಎಷ್ಟೇ ಧೈರ್ಯ ನಿನಗೆ? ನನ್ನ ಮೊಮ್ಮಗನೇ ಅವನು ಇವನು ಅಂತೀಯಾ? ಸಾರಿ, ಅವರು ಸರಿನಾ? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆಯಲ್ಲಿ ಎಷ್ಟೇ ಮಾತಾಡ್ತೀಯ ನೀನು? ನಿನ್ನಂತ ಗಂಡು ಬೀರಿ ನನ್ನ ಮೊಮ್ಮಗನ ತಂದ್ಕೊಂಡ್ಬಿಟ್ರೆ ಅಷ್ಟೇ ಕತೆ. ಮೊದಲು ನನ್ನ ಮೊಮ್ಮಗನ ಫೋನ್ ಕೊಡೆ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಸದ್ಯಕ್ಕೆ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರು ಸಿಕ್ಕಿದ ತಕ್ಷಣ ಕಾಲ್ ಮಾಡಿಸ್ತೀನಿ. ಬಾಯ್ ಅಜ್ಜಿ. ಏನಾಯ್ತಮ್ಮ? ಯಾರು ಮಾತಾಡಿದ್ದು? ಯಾವುದೋ ಒಂದು ಹುಡುಗಿ ಆರ್ಯನ್ ಫೋನ್ ತಗೊಂಡು ಮಾತಾಡಿದ್ದು ಅಲ್ಲದೆ ನಾನು ಅವ್ನು ಲವ್ ಮಾಡ್ತಿದ್ದೀನಿ, ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಯಾಕೆ? ನಾವೆಲ್ಲ ಸತ್ತು ಹೋಗಿದ್ದೀವ? ನಿಮ್ಮ ಮೊಮ್ಮಗ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅರ್ಪಿತಾ ಹತ್ರ ಹೇಳಿ ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾರೆ. ಅನುಷಾ, ಪಾಪ ಕಣೆ, ಇನ್ಸ್ಪೆಕ್ಟರ್ ತುಂಬಾ ಗೋಳು ಹೊಯ್ಕೋತಿದ್ಯಾ? ಅವ್ರಿಗೆ ಗೋಳು ಹೊಯ್ಕೊಳಕ್ಕೆ ತುಂಬಾ ಮಜಾ ಅನ್ಸುತ್ತೆ. ಅವರು ಹೊರ್ಗಡೆ ಸಿಡಿ ಅಂತಿದ್ರು, ಆದ್ರೆ ಅವ್ರ ಮನ್ಸು ತುಂಬಾ ಸಾಫ್ಟ್. ಸರ್, ಆ ಪೊಲೀಸ್ ಅವ್ರ ಹತ್ರ ನಿಲ್ಸಿ. ಓ, ಏನ್ ಸರ್ ಇಲ್ಲಿ ನಿಂತಿದ್ದೀರಾ? ಓ, ನೀವಾ? ಏನಿಲ್ಲ, ನಿಮ್ಮ ಮನೇಲಿ ಫೋನ್ ಮರ್ತು ಬಂದಿದ್ದೆ. ಓ ಹೌದಾ, ಹೋಗಿ ತಂದ್ಬಿಡ್ತೀನಿ. ನೋ ಥ್ಯಾಂಕ್ಸ್. ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ, ಆನ್ ದ ವೇ ಬರ್ತಾ ತರ್ತೀನಿ ಅಂತ ಹೇಳಿದ್ರು. ಏನಾರ್ಯ, ಒಂದ್ ಫೋನ್ ಸರಿಯಾಗಿ ಇಟ್ಕೊಳಕ್ ಬರಲ್ವಾ? ಮುಂದೆ ಹೆಂಡತಿನೂ ಹೀಗೆ ಮರ್ತ್ ಬಂದ್ಬಿಟ್ರೆ ಏನ್ ಗತಿ? ನೀವ್ ಯಾರು ಅದನ್ನ ಕೇಳಕ್ಕೆ? ಸುಮ್ಮನೆ ನಿಮ್ ಕೆಲಸ ಮಾಡ್ಕೊಳ್ಳಿ ಹೋಗಿ. ನೀವು ಅದನ್ನೇ ಕೇಳ್ತೀರಾ, ನಿಮ್ ಕಮಿಷನರ್ ಸಾಹೇಬ್ರು ಅದನ್ನೇ ಕೇಳ್ತಾರೆ. ನಾನ್ ನಿಮ್ ಮನೇಲಿ ಫೋನ್ ಮರೆಯೋದಕ್ಕೂ ನನ್ನ ಹೆಂಡತಿನ ಮರೆಯೋದಕ್ಕೆ ಏನ್ರಿ ಸಂಬಂಧ? ಹಂಗಲ್ಲ ರೀ, ನೀವ್ ಪೊಲೀಸ್ ಆಫೀಸರು, ಅಲರ್ಟ್ ಆಗಿರ್ಬೇಕು. ನೀವ್ ಇಷ್ಟು ರಿಲ್ಯಾಕ್ಸ್ ಆಗಿದ್ರೆ ಯಾರೋ ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ ಅಷ್ಟೇ. ದಿಸ್ ಇಸ್ ಟೂ ಮಚ್. ಸುಮ್ಮನೆ ನಿಮ್ ಕೆಲಸ ನೋಡ್ಕೊಂಡು ಹೋಗ್ರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅರೆಸ್ಟ್ ಮಾಡ್ತೀರಾ? ನಾನ್ಸೆನ್ಸ್. ಏ ಗೀತಾ, ಕೋಪ ಮಾಡ್ಕೊಂಡಾಗೋ ಎಷ್ಟು ಸ್ವೀಟಾಗಿ ಕಾಣ್ತಾರೆ ಅಲ್ವಾ? ಏನ್ರಿ ನನ್ ಫೋನ್ ಇಟ್ಕೊಂಡು ಆಟ ಆಡ್ತಿದ್ದೀರಾ? ಹಲೋ, ಏನೋ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನನ್ ಮೇಲೆ ರೆಕ್ತಿರಲ್ಲ. ನನ್ ಫೋನ್ ನೀವೇ ಬೇಕು ಅಂತ ತೆಗ್ದಿಟ್ಕೊಂಡ್ರಿ ಅನ್ಸುತ್ತೆ. ಹಬ್ಬ, ಸದ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ರೀ, ಯಾಕ್ರಿ ನಂಗೆ ಕಾಟ ಕೊಡ್ತಾ ಇದ್ದೀರಾ? ಬಿಕಾಸ್ ಐ ಲವ್ ಯು. ಕೋಪ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತೀರಾ. ನಿಮ್ಮನ್ನ ಏನ್ ಮಾಡ್ತೀನಿ ಗೊತ್ತಾ? ಹಲೋ ಹಲೋ, ಧಮ್ಕಿ ಹಾಕ್ರೆ ನೀವು ನನ್ನ ಲವ್ ಮಾಡಿ ಚೀಟ್ ಮಾಡಿದ್ರಿ ಅಂತ ಕಮಿಷನರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಾಗಲೇ ನಿಮ್ಮ ಅಜ್ಜಿ ನಿಮ್ ಫೋನ್ಗೆ ಕಾಲ್ ಮಾಡಿದ್ರು. ನಮ್ ಲವ್ ವಿಷಯ ಎಲ್ಲ ಹೇಳ್ದೆ. ವಾಟ್? ಎಲ್ಲ ಹೇಳ್ಬಿಟ್ಯಾ? ಹುಡುಗರು ಕಾಟ ಕೊಡೋ ನಿಮ್ಮಂತ ಹುಡುಗಿರ್ನ ಅರೆಸ್ಟ್ ಮಾಡಕ್ಕೆ ಒಂದು ಕಾನೂನು ಇರ್ಬೇಕಿತ್ತು. ಅದಕ್ಕೇನಂತೆ, ಈಗಲೂ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ, ಎಲ್ಲಿ ಬೇಕಾದ್ರೂ ಬರಕ್ ರೆಡಿ. ರೀ ಪ್ಲೀಸ್, ನನ್ನ ಫೋನ್ ಕೊಡ್ರಿ. ಓಕೆ ಓಕೆ, ಬಟ್ ಒನ್ ಕಂಡೀಷನ್, ನೀವು ನನ್ನ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು. ಸಾಧ್ಯನೇ ಇಲ್ಲ. ಹಾಗಿದ್ರೆ ನಿಮ್ ಕಮಿಷನರ್ಗೆ ಫೋನ್ ಮಾಡಿ ಫೋನ್ ಇಸ್ಕೊಳ್ಳಿ. ಬರ್ತೀನಿ. ಇರೀರಿ ಒಂದು ನಿಮಿಷ. ಓಕೆ. ಗೀತಾ, ಒಂದು ಫೋಟೋ ತೆಗಿ.
ಏನ್ರಿ ಸೀರಿಯಸ್ ಆಗಿ ನಿಂತಿದ್ದೀರಾ? ನಕ್ಲಿಲ್ಲ ಅಂದ್ರೆ ಫೋನ್ ಕೊಡಲ್ಲ. ಸಾಕ್ಷಿ, ಹೇಗಿದ್ಯಾ ಪುಟ್ಟ? ಚೆನ್ನಾಗಿದ್ದೀನಿ ಅಜ್ಜಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆರ್ತಿ, ನಿನ್ ಮಗಳು ಸಾಕ್ಷಿ ಬಂದಿದ್ದಾಳೆ ನೋಡೆ. ಅಮ್ಮ, ಸಾಕ್ಷಿ, ಹೇಗಿದ್ದೀರಮ್ಮ? ನಾನು ಚೆನ್ನಾಗಿದ್ದೀನಿ ಪುಟ್ಟ. ನೀನ್ ಹೇಗಿದೀಯಾ? ನೋಡಿ ಹೇಗಿದ್ದೀನಿ. ನಡೀರಿ, ಒಳಗೆ ಕುತ್ಕೊಂಡು ಮಾತಾಡೋಣ. ಅಮ್ಮ, ಆದಿತ್ಯ ಮನೇಲಿಲ್ವಾ? ಇಲ್ಲ ಕಣೆ, ಅವನು ಕೆಲ್ಸಕ್ಕೆ ಹೋಗಿದ್ದಾನೆ. ಅವನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾನೆ ಸಾಕ್ಷಿ. ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆದ್ರೆ ನೀವು ಅವ್ರ ಜೊತೆಗಿಲ್ಲ ಅಂತ ತುಂಬಾ ಡಲ್ ಆಗಿರ್ತಾರೆ. ನನ್ನ ಬರ್ತಡೇ ದಿನ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋದ ದಿನದಿಂದ ಇವತ್ತಿನವರೆಗೂ ಅಪ್ಪ ಪೂರ್ತಿಯಾಗಿ ಸಂತೋಷವಾಗಿರೋದನ್ನ ನಾನು ನೋಡೇ ಇಲ್ಲ. ನಗ್ತಾರೆ, ಆದ್ರೆ ಆ ನಗುನಲ್ಲಿ ಪೂರ್ತಿ ಸಂತೋಷ ಕಾಣಿಸಲ್ಲ. ಬೆಳಕು ಬರಬಾರ್ದು ಅಂತ ಕಿಟಕಿಗೆ ಪರ್ದೆ ಹಾಕ್ತೀವಲ್ಲ, ಹಾಗೆ ಡ್ಯಾಡಿನೂ ದುಃಖ ಕಾಣಿಸ್ಬಾರ್ದು ಅಂತ ನಗು ಅನ್ನೋ ಪರ್ದೆ ಹಾಕೊಂಡಿರ್ತಾರೆ. ನಿಮ್ ಡ್ಯಾಡಿ ಮಾತ್ರ ಅಲ್ಲಮ್ಮ, ನಿಮ್ಮಮ್ಮಂದು ಅದೇ ಸ್ಥಿತಿ. ಡ್ಯಾಡಿ ಯಾವಾಗಲೂ ನಿಮ್ಮ ಫೋಟೋ ಮುಂದೆ ಕೂತ್ಕೊಂಡು ನಿಮ್ಮನ್ನೇ ನೋಡ್ತಾ ಕೂತಿರ್ತಿದ್ರು. ಆಗ ಅವ್ರ ಮುಖದಲ್ಲಿ ಸ್ವಲ್ಪ ಸಂತೋಷ ಕಾಣಿಸ್ತಾ ಇತ್ತು. ಆದರೆ ಆರ್ಯನ್ ಆ ಫೋಟೋನ ಒಳಗೆತ್ತಿಟ್ಟು ಡ್ಯಾಡಿ ಜೀವನದಲ್ಲಿ ಸ್ವಲ್ಪ ಸಂತೋಷನೂ ಕಿತ್ಕೊಂಡ್ಬಿಟ್ಟ. ಆರ್ಯನಿಗೆ ನನ್ನ ಮೇಲೆ ಕೋಪ ಇದೆಯಾ? ಹೌದು, ಅವನು ನಿಮ್ಮ ಮೇಲೆ ತುಂಬ ಕೋಪ ಇದೆ. ಮತ್ತೆ ನಿನ್ನ ಫೋನಲ್ಲಿ ನಾನು ಹೇಳೋಕ್ಕಿಂತ ಮುಂಚೆನೇ ನೀವು ಆರ್ಯ ಪ್ರೀತಿಸ್ತಾನ ಅಂತ ಕೇಳಿಬಿಟ್ರಿ. ನಿಮ್ಮ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ ಅಂತ ಇದನ್ನೆಲ್ಲ ಆರ್ಯನ್ ತಲೆಯಲ್ಲಿ ತುಂಬಿದ್ದು ಅರ್ಪಿತಾ ಆಂಟಿನೇ. ಆ ಮನೆಯಲ್ಲಿ ಅರ್ಪಿತಾ ಆಂಟಿ ಮಾತನ್ನ ಆರ್ಯನ್ ಬಿಟ್ಟು ಇನ್ಯಾರು ಕೇಳೋದಿಲ್ಲ. ಚಿಕ್ಕ ವಯಸ್ಸಿಂದನೂ ತನ್ನ ಮಾತನ್ನೇ ಕೇಳಬೇಕು ಅನ್ನೋ ಅಷ್ಟು ಮಟ್ಟಿಗೆ ಬೆಳೆಸಿದಾರೆ ಅವನ್ನ. ಎಷ್ಟೋ ಸಲ ಅವನಿಗೆ ನನ್ನ ಮಾತಿಗಿಂತ, ಡ್ಯಾಡಿ ಮಾತಿಗಿಂತ, ಅಜ್ಜಿ ಮಾತಿಗಿಂತ ಅರ್ಪಿತಾ ಆಂಟಿ ಮಾತೇ ಮುಖ್ಯ ಆಗ್ಬಿಡುತ್ತೆ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಆರ್ಯನ್ ವಿಷಯದಲ್ಲಾದ್ರೂ ಪ್ರಾಮಾಣಿಕಳಾಗಿದ್ದಾಳಲ್ಲ, ನನಗಷ್ಟು ಸಾಕು. ಹೌದು, ಗಾಯತ್ರಿ ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರೆ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿರ್ತಾರೆ. ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಮ್ಮ? ನನ್ನ ಬರ್ತಡೇ ದಿನ ನೀವು ನನ್ನನ್ನು ಬಿಟ್ಟು ಹೋದ ದಿನದಿಂದ ನಾನು ಯಾವತ್ತೂ ಬರ್ತಡೇನೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನೀವು ಆದಿ ನನ್ನ ಬರ್ತಡೇಗೆ ಬೊಕ್ಕೆ ಕೇಕು ಕಳಿಸಿದ್ರಲ್ಲ, ಆಗಲೂ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿರ್ಲಿಲ್ಲ. ಆದರೆ ನಂಗಾಗಿ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಇನ್ಮೇಲೆ ನೀವು ಬೇರೆ ಇರೋ ಹಾಗಿಲ್ಲ, ನಾವೆಲ್ಲರೂ ಒಟ್ಟಿಗೆ ಇರೋಣ. ಇವತ್ತು ನೀವು ನನ್ನ ಜೊತೆ ಮನೆಗೆ ಬರ್ತಾ ಇದ್ದೀರಾ ಅಷ್ಟೇ.
ಇಲ್ಲ ಅಂದ್ರೆ ಇದೇ ಮನೇಲಿ ನಾನು ನಿಮ್ ಜೊತೆನೆ ಇದ್ಬಿಡ್ತೀನಿ, ನಮ್ಮ ಮನೆಗೆ ಹೋಗೋದೇ ಇಲ್ಲ. ಸಾಕ್ಷಿ, ನೀನ್ ನಮ್ಮ ಜೊತೆ ಇರೋದ್ರಿಂದ ನಮ್ಗೇನೋ ತುಂಬಾ ಸಂತೋಷನೇ. ಆದ್ರೆ ನಾನು ನಿಮ್ಮನೆಗೆ ಬರೋದು ಅಷ್ಟು ಸುಲಭದ ಮಾತಲ್ಲಮ್ಮ. ಯಾಕೆ ಸುಲಭ ಅಲ್ಲ? ತುಂಬಾ ಸುಲಭ. ನನ್ನ ಹಿಂದೆ ಗಾಡಿಲಿ ಕೂತ್ಕೊಳ್ಳಿ, ನಾನು ಜೈ ಅಂತ ನಮ್ಮನೆ ಕರ್ಕೊಂಡು ಹೊರಟೋಗ್ತೀನಿ ಅಷ್ಟೇ, ಸಿಂಪಲ್. ಸಾಕ್ಷಿ, ನೀನೇ ಹೇಳ್ತಿದ್ಯಲ್ಲ ಆರ್ಯನಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಂತ. ಆದಿತ್ಯಂಗೂ ಆರ್ಯಂಗೂ ಒಬ್ರಿಗೊಬ್ರು ಆಗಿ ಬರೋದೇ ಇಲ್ಲ. ಈಗ ನಾನು ನಿಮ್ಮನೆ ಬರ್ತೀನಿ ಅಂದರೆ ಆದಿತ್ಯ ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡು. ಆದಿತ್ಯ ಆರ್ಯನ್ ಜಗಳದಿಂದ ನಾವೆಲ್ಲರೂ ಶಿಕ್ಷೆ ಅನುಭವಿಸ್ಬೇಕಾ? ಅವರಿಬ್ರನ್ನ ಒಂದ್ ಮಾಡೋದಕ್ಕೆ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಹಾಗೇನಾದ್ರೂ ಮಾಡಿದ್ರೆ ಅವರಿಬ್ರು ಕೈ ಜೋಡಿಸ್ಲೇಬೇಕು. ಏನೇ ಅದು? ಆರ್ಯನ್ ಆದಿತ್ಯ ಇಬ್ರಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ನನ್ ಮದ್ವೆ ಅಂದ್ರೆ ಅವರಿಬ್ರು ಒಂದಾಗ್ಲೇಬೇಕು. ಆಗ ಅವರು ಅವ್ರ ದ್ವೇಷನ್ ಪಕ್ಕಕ್ಕೆ ಇಡ್ಲೇಬೇಕಾಗತ್ತೆ.